ಈಗ ನಮ್ಮ ಮೇಕೆದಾಟು ಯೋಜನೆ ಇದು ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಹೊಸ ಡ್ಯಾಮ್ ಕಟ್ಟಬೇಕು ಅಂತ. ಇದು ಬರೀ ಸ್ಟೋರೇಜ್ ಅಷ್ಟೇ. ಇದರಿಂದ ಬೆಂಗಳೂರಿಗೆ ನಮಗೆ 4.75 TMC ನೀರು ಕುಡಿಯೋದಕ್ಕೆ ನಮಗೆ ನೀರು ಸಿಗುತ್ತೆ. ವ್ಯವಸಾಯಕ್ಕೆ ಯಾವ ನೀರು ನಮಗೆ ಸಿಗೋದಿಲ್ಲ ಇದರಲ್ಲಿ. ಮತ್ತು ನಮಗೆ 400 ಮೆಗಾವಾಟಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಮತ್ತು ಸಹಜವಾಗಿ 3-4 ವರ್ಷ 5 ವರ್ಷಕ್ಕೊಮ್ಮೆ ಮಳೆ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ಸೆಂಟ್ರಲ್ ಅವ್ರಿಗೇನು ಅಲೋಕೇಶನ್ ಆಗಿದೆಯಲ್ಲ, ನೀರಾಗಿದೆಯಲ್ಲ, ಅದನ್ನು ಮಂತ್ಲಿ ವೈಸ್ ಬಿಡಬೇಕು ಅಂತ ಇರುತ್ತೆ. ಉದಾಹರಣೆಗೆ ಜೂನಲ್ಲಿ 9.19 TMC ನೀರು ಬಿಡಬೇಕು ಅಂತಿದೆ. ಜುಲೈಯಲ್ಲಿ 31.24 TMC, ಆಗಸ್ಟಲ್ಲಿ 45.95 TMC, ಸೆಪ್ಟೆಂಬರಲ್ಲಿ 36 TMC, ಅಕ್ಟೋಬರಲ್ಲಿ 20 TMC, ನವಂಬರಲ್ಲಿ 13 TMC, ಡಿಸೆಂಬರಲ್ಲಿ 7, ಆಮೇಲೆ 2 TMC, 2.5 TMC ಕೊಡಬೇಕು ಅಂತ ಹಿಂದೆ ತೀರ್ಮಾನ ಆಗಿತ್ತು. ಈಗೇನಾಗಿದೆ, ನಮ್ಮಲ್ಲಿರ್ತಕ್ಕಂಥದ್ದು 16 TMC ನೀರಿದೆ ಅಷ್ಟೇ ನಮ್ಮಲ್ಲಿ, 2 ಜಲಾಶಯಗಳಲ್ಲಿ. ಅದಕ್ಕೆ ಕುಡಿಯೋ ನೀರು ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥದ್ದು ಬರೀ 3 TMC ಅಷ್ಟೇ. ಯಾಕಂದರೆ ಪ್ರಥಮ ಆದ್ಯತೆ ಕುಡಿಯೋ ನೀರಿಗೆ 3 TMC ನೀರಿದೆ. ಆಮೇಲೆ ಈಗ ತಮಿಳುನಾಡವರು ಮೊನ್ನೆ ವಿಧಾನಸಭೆಯಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ. ಆಮೇಲೆ ಆ ನಿರ್ಣಯ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ಗೆ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು 18ರಲ್ಲಿ, 13, 11, 25ರಲ್ಲಿ ಅದು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಆಮೇಲೆ ರಿವ್ಯೂ ಪಿಟಿಷನ್ ಹಾಕ್ಕೊಂಡಿದ್ರು, ರಿವ್ಯೂ ಪಿಟಿಷನ್ ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಆದರೂ ಕೂಡ ಸುಪ್ರೀಂ ಕೋರ್ಟಲ್ಲಿ 2 ಬಾರಿ ರಿಜೆಕ್ಟ್ ಆದರೂ ಕೂಡ ಅವರು ವಿಧಾನಸಭೆಯಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಇದಕ್ಕೆ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನಾವು ಈಗಲೂ ಅಷ್ಟೇ, ಮೊನ್ನೆ ಜಲಶಕ್ತಿ ಮಂತ್ರಿಗಳ ಜೊತೆ ನಾನು, ಶಿವಕುಮಾರ್ ಅವರು ಇಬ್ಬರು ಹೋಗಿ ಮಾತಾಡಿದಂಥ ಸಂದರ್ಭದಲ್ಲಿ ತಮಿಳ್ನಾಡಿನವರು ಕರೀರಿ, ನಾವು ಬರ್ತೀವಿ, ಕೂತು ಮಾತಾಡಿ ಚರ್ಚೆ ಮಾಡೋಣ. ಆಮೇಲೆ ತಮಿಳ್ನಾಡಿಗೆ ಏನು ಅಲೋಕೇಶನ್ ಆಗಿದೆ ನಮಗೆ ಒಂದು ಹನಿ ಜಾಸ್ತಿ ಕೂಡ ಬೇಡ. ಆಮೇಲೆ ನಮಗೇನು ಅಲೋಕೇಶನ್ ಆಗಿದೆ ಆ ನೀರು ನಮಗೆ ಕೊಟ್ಟರೆ ಸಾಕು. ಮತ್ತು ಈಗ ಅಣೆಕಟ್ಟು ನಾವು ಕಟ್ಟಿದ್ರೆ ಮೇಕೆದಾಟು, ಈಗ ಮಳೆ ಬಂದಿಲ್ಲ, ಈಗ ಅಲ್ಲಿ ಡ್ಯಾಮಲ್ಲಿ ನೀರಿದ್ದಿದ್ರೆ ಅವ್ರಿಗೆ ನಾವು ನೀರು ಬಿಡ್ಬೋದಿತ್ತು. ಇದು ಸಹಜವಾಗಿ ನಮಗೆ ಕುಡಿಯೋ ನೀರಿಗೂ ಅನುಕೂಲ ಆಗ್ತಿತ್ತು. ಮತ್ತು ಅಲ್ಲಿನ ಏನು ಮಂತ್ಲಿ ನಾವು ಕೊಡಬೇಕು ಅಂತಿದ್ದೀವೋ ಅದು ಕೂಡ ತಮಿಳ್ನಾಡು ರೈತರಿಗೂ ಕೂಡ ಸಹಕಾರಿ ಆಗ್ತಿತ್ತು. ಆದರೂ ಕೂಡ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ರೈತರಿಗೆ ತೊಂದರೆ ಆಗುತ್ತೆ. ಅದರಿಂದ ಮಾತುಕತೆ ಮುಖಾಂತರ ಕೂಡ ಚರ್ಚೆ ಪರಿಹಾರ ಮಾಡ್ಕೋಬೋದು. ನಮ್ಮ ವಿರೋಧ ಏನೂ ಇಲ್ಲ. ಈಗಾಗಲೇ ನಾವು DPR ರೆಡಿ ಆಗಿದೆ. ಮತ್ತು ಅಲ್ಲಿ ವಾಟರ್ ಕಮಿಷನ್ ಇದೆಯಲ್ಲ, ಅವ್ರಿಗೆ ನಾವು DPR ಸಲ್ಲಿಸಿದ್ದೀವಿ. ಸ್ವಲ್ಪ ಬದಲಾವಣೆ ಹೇಳಿದ್ದಾರೆ, ಅದನ್ನು ಮಾಡಿ ನಾವು ಕೊಡ್ತೀವಿ. ಅವ್ರ ಅನುಮತಿ ಕೊಟ್ಟ ಮೇಲೆ ನಾವು ಮಾಡ್ತೀವಿ. ಆಮೇಲೆ ಇನ್ನೊಂದು ಸಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ತಮಿಳ್ನಾಡು ಏನು ಅಲೋಕೇಶನ್ ಆಗಿದೆ ಅವ್ರ ನೀರು ನಮಗೆ ಒಂದು ಹನಿ ಕೂಡ ಜಾಸ್ತಿ ಬೇಕಾಗಿಲ್ಲ. ಅವ್ರ ನೀರು ನಾವು ಬಳಸೋದಿಲ್ಲ. ನಮಗೇನು ಅಲೋಕೇಶನ್ ಆಗಿದೆ ಅಷ್ಟೇ ನೀರು ನಾವು ಬಳಸ್ಕೊಳ್ತೀವಿ. ಇಲ್ಲಿವರೆಗೂ ಎಷ್ಟು ಬಿಡುಗಡೆ ಆಗಿದೆ? ಈಗ ನೀರು ಎಷ್ಟು ಬಿಡುಗಡೆ ಆಗಬೇಕಾಗಿತ್ತು ತಮಿಳುನಾಡು? ಈ ತಿಂಗಳಲ್ಲಿ ಜೂನ್ 9.19 TMC ಈ ತಿಂಗಳಲ್ಲಿ ಬಿಡಬೇಕು ನಾವು. ಈಗ ಬಿಟ್ಟಿರ್ತಕ್ಕಂಥದ್ದು 2 TMC. ಈಗ 2 TMC 18/6/26 ನಾವು 2 TMC ನೀರು ಬಿಟ್ಟಿದ್ದೀವಿ. ನಮ್ಮಲ್ಲಿ ಲಭ್ಯತೆ ಇರ್ತಕ್ಕಂಥದ್ದು ಇನ್ನು 3 TMC ಕುಡಿಯೋ ನೀರಿಗೆ ಬಿಟ್ಟರೆ, ಮತ್ತು ಕಾಲುಗಳಲ್ಲಿ ಸ್ವಲ್ಪ ನೀರು ಹರಿಬೇಕಲ್ಲ, ಅಷ್ಟು ಬಿಟ್ಟರೆ ನಮ್ಮಲ್ಲಿ ಲಭ್ಯತೆ ಇರ್ತಕ್ಕಂಥದ್ದೇ 3 TMC. ಇನ್ನೂ 12 ದಿನ ಇದೆ. 18ರವರೆಗೂ ಮಾಹಿತಿ ಇದು. 12 ದಿನ ಲೆಕ್ಕ ಹಾಕೊಂಡು ನಮ್ಮಲ್ಲಿ ಇದಿಲ್ಲ. ಈಗ ನಾವು ಡ್ಯಾಮ್ ಕಟ್ಟಿ ನಮ್ಮ ಡ್ಯಾಮಲ್ಲಿ
ನಾವು ನೀರು ಸ್ಟೋರೇಜ್ ಮಾಡಿದರೆ ತಮಿಳ್ನಾಡು ರೈತರಿಗೆ ಅನುಕೂಲ ಆಗ್ತಿತ್ತು. ನೋಡಿ, ಈ ವರ್ಷ ಬರಗಾಲ ಸುಮಾರು ಒಂದು 12 ರಾಜ್ಯಗಳಲ್ಲಿಯೇ ಇದು ಬರಗಾಲ ಆಗುತ್ತೆ ಅಂತ ಮಾಹಿತಿ ಹವಾಮಾನ ಇಲಾಖೆಯವರು. ಬೇಗ ಮಳೆ ಬಂದು ಬೇಗ ಡ್ಯಾಮ್ಸ್ ತುಂಬಿದ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಸರ್, ಈಗ ಕಾವೇರಿ ವಿಚಾರದಲ್ಲಿ ಸರ್, ತಮಿಳುನಾಡಿನಲ್ಲಿ ಆಡಳಿತ ವಿಪಕ್ಷಗಳು ಎಲ್ಲ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ. ಈ ತರ ಎಲ್ಲವನ್ನು ಬಹುಮತವಾಗಿ ನಿರ್ಣಯಗಳು ತೆಗೆದುಕೊಳ್ತಾರೆ. ನಮ್ಮ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ನಿಮ್ಮ ಸರ್ಕಾರದ ನಡುವೆ ಹೊಂದಾಣಿಕೆನೇ ಇಲ್ವಲ್ಲ ಸರ್? ಇಲ್ಲ, ಈಗ ನೆಲ, ಜಲ, ಭಾಷೆ ವಿಚಾರದಲ್ಲಿ ನಮ್ಮ ರಾಜ್ಯದ ಸಂಸದರು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನ್ ಆಗುತ್ತೆ, ಅದಾದಮೇಲೆ ಮರ್ತು ಬಿಡ್ಬೇಕು ನಾವು. ನಮ್ಮ ರಾಜ್ಯದ ಹಿತಾಸಕ್ತಿಗೋಸ್ಕರ BJP, JDS, ಕಾಂಗ್ರೆಸ್ಸು ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ನಮಗೇನು ಪಾಲು ಸಿಕ್ಕಿದೆ, ನೀರಿನ ಪಾಲು, ಅದನ್ನು ತಗೊಳ್ಳುವಂಥ ದಿಕ್ಕಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ನಾನು ಮೊನ್ನೆ ಶಿವಕುಮಾರ್ ಅವರು ಪಾಟೀಲರು ಕೇಂದ್ರದ ಜಲಶಕ್ತಿ ಮಂತ್ರಿಗಳ ಹತ್ರ ಹೋಗಿ ಮಾತಾಡಿ ಮಹದಾಯಿ ವಿಚಾರ ಅಲ್ಲೇ ಎಲ್ಲ ಕ್ಲಿಯರೆನ್ಸಸ್ ಬೇಕು, ಅದೇ ರೀತಿ ನೋಟಿಫಿಕೇಷನ್ ಆಗಬೇಕು, ಕೃಷ್ಣ ರಿವರ್ ಬಗ್ಗೆ ಮತ್ತು ಮೇಕೆದಾಟು ಬಗ್ಗೆ ಕೂಡ ಮಾತಾಡಿದ್ದೀವಿ. ಅವ್ರಿಗೂ ಸಹ ನಾವು ನಮ್ಮ CM ಹೇಳಿದ್ದಾರೆ, ಅವ್ರನ್ನೂ ಕರೀರಿ, ನಮ್ಮನ್ನು ಕರೀರಿ, ಕೂತು ಮಾತಾಡೋಣ ಅಂತ ಹೇಳಿದ್ದಾರೆ. ನಾನು ಈಗ ಅಕ್ಕಪಕ್ಕದ ರಾಜ್ಯಗಳು ಕೂತು ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಆಮೇಲೆ ಈ ಮೇಕೆದಾಟು ಡ್ಯಾಮ್ ಆದರೆ ಅವರ ತಮಿಳ್ನಾಡು ರೈತರಿಗೂ ಸಹಾಯ ಆಗುತ್ತೆ. ನಮಗೆ ಕುಡಿಯೋ ನೀರು ಸಿಗುತ್ತೆ, ಬೆಂಗಳೂರಿಗೆ 400 ಮೆಗಾವಾಟ್ ವಿದ್ಯುತ್ ಸಿಗುತ್ತೆ. ನೀರು ಸ್ಟೋರೇಜ್ ಆದರೆ ಯಾರಿಗೆ ಅನುಕೂಲ? ತಮಿಳ್ನಾಡು ರೈತರಿಗೆ ಅನುಕೂಲ ಆಗುತ್ತೆ. ಮನವರಿಕೆ ಆಗಿದೆಯೋ ಆಗಿಲ್ವೋ, ಇದು ಯಾಕೆ ವಿರೋಧ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರ ರೈತರಿಗೆ ಅನುಕೂಲ ಆಗುತ್ತೆ. ಬೇಕಾದ್ರೆ ಈಗ ನೋಡೋಣ, ಅದು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಚರ್ಚೆನಲ್ಲಿ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಕೋರ್ಟು ಕಚೇರಿಗಳೆಲ್ಲ ಹೋದರೆ ಏನಾಗುತ್ತೆ, ವರ್ಷಗಟ್ಟಲೆ ಹೋಗುತ್ತೆ. ಈ ನೋಡಿ, ಕೃಷ್ಣದು ಎಷ್ಟು 13-14 ವರ್ಷ ಆಯಿತು, ಇನ್ನೂ ಫೈನಲ್ ನೋಟಿಫಿಕೇಷನ್ ಆಗೇ ಇಲ್ಲ. 3 ರಾಜ್ಯಗಳು ಕೋರ್ಟ್ಗೆ ಕೇಸ್ ಹಾಕ್ಕೊಂಡಿದ್ದಾರೆ. 2050ಕ್ಕೆ ಅದು ಮುಗಿದೋಗುತ್ತೆ. ಇನ್ನೆಷ್ಟು 24 ವರ್ಷ ಇರುತ್ತೆ ಅಷ್ಟೇ. ಅದರಿಂದ ಕೂತು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ನೋಡೋಣ, ಈಗ ಜಲಶಕ್ತಿ ಮಂತ್ರಿಗಳು 25ಕ್ಕೆ ಬರ್ತಾರೆ ತುಂಗಭದ್ರಾ ಡ್ಯಾಮ್ಗೆ. ಆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದ್ರೆ ಮಾತಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರಲ್ಲ, ಅಂದರೆ ತಮಿಳುನಾಡವರು ಬರೋಲ್ಲ. ಕೃಷ್ಣಾ ನದಿ ವಿಚಾರವಾಗಿ ಇವರೆಲ್ಲ ಬರ್ತಾರಲ್ಲ, ಚಂದ್ರಬಾಬು ನಾಯ್ಡು ಮತ್ತು ರೇವಂತ್ ರೆಡ್ಡಿಯವರು. ಅವಕಾಶ ಸಿಕ್ಕಿದ್ರೆ ಮಾತಾಡೋದು ಅಂತಿದ್ದೀವಿ. ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ಅಂದರೆ ಇನ್ನೊಂದು ಮೀಟಿಂಗು ದೆಹಲಿನಲ್ಲಿ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತಾರೆ. ರಾಜ್ಯದಲ್ಲಿ ನಿರೀಕ್ಷೆಗೆ ತಕ್ಕಂತೆ ಮಳೆ ಬರ್ತಿಲ್ಲ. ಡ್ಯಾಮ್ಗಳು ಕೂಡ ಖಾಲಿಯಾಗಿದೆ. ಡ್ಯಾಮು ಖಾಲಿ ಆಗಿದೆ. ಈಗ ಬೆಂಗಳೂರು ಕುಡಿಯೋ ನೀರಿಗೆ ಎಷ್ಟು ಬೇಕು? ಕುಡಿಯೋ ನೀರಿಗೆ ನಮಗೆ ಇನ್ನೊಂದು 2 ತಿಂಗಳಿಗೆ ಏನು ಸಮಸ್ಯೆ ಇಲ್ಲ ಅಲ್ವಾ? ಇನ್ನೊಂದು 2 ತಿಂಗಳಿಗೆ ಸಮಸ್ಯೆ ಇಲ್ಲ ಕುಡಿಯೋ ನೀರಿಗೆ. 2 ತಿಂಗಳು ಸ್ಟೇಟಲ್ಲಿ ಸಮಸ್ಯೆ. ಒಂದು 2 ತಿಂಗಳಿಗೆ ಸಮಸ್ಯೆ ಇಲ್ಲ. ಮಳೆ ಬರುತ್ತೆ ಅಂತ ನಿರೀಕ್ಷೆ ಮಾಡೋಣ. ಈಗ ಎಷ್ಟಿದೆ ಸರ್ KRS? ಈಗ ಇರ್ತಕ್ಕಂಥದ್ದು 16 TMC ಇದೆ. ಎಷ್ಟು KRS ಅಲ್ಲಿ 11 TMC ಇದೆ. ಆಮೇಲೆ ಕಬಿನಿನಲ್ಲಿ 5 TMC ಇದೆ. ಇದರಲ್ಲಿ ಕುಡಿಯೋ ನೀರು ಬಿಟ್ಟು ಎಕ್ಸಸ್ ಇರೋದು ಬರೀ 3 TMC. ಕರೆಕ್ಟ್ ಅಲ್ವಾ? 3 TMC. ಇನ್ನು ಡೆಡ್ ಸ್ಟೋರೇಜ್ ಬೇರೆ ಇರುತ್ತಲ್ಲ. ಇದರ ನಡುವೆ ತಮಿಳುನಾಡಿಗೆ ಬರ್ತಿದೆ. ಇದೆಲ್ಲರೂ ಹೋಗ್ತಿದೆ ತಮಿಳುನಾಡಿಗೆ. 2 TMC ಅಷ್ಟೇ ಇದುವರೆಗೂ ಬಿಟ್ಟಿರ್ತಕ್ಕಂಥದ್ದು. 9 TMC ಬಿಡಬೇಕಾಗಿತ್ತು. TB ಡ್ಯಾಮ್ದು ಅದು ಒಂದು 19ನೇ ಗೇಟು ಲಾಸ್ಟ್ ಟೈಮು ಅದು ಮುರಿದೋಗಿತ್ತು. ಯಾಕಂದರೆ ಭಾಳ ವರ್ಷ ಹಿಂದೆ ಅದನ್ನು ಗೇಟ್ಗಳು ಮಾಡಿದ್ದಿದ್ದು. ಆಮೇಲೆ ತುಂಗಭದ್ರಾ ಪ್ರಾಧಿಕಾರ, ಅಣೆಕಟ್ಟು ಪ್ರಾಧಿಕಾರದವರು ಅದು 3 ರಾಜ್ಯಗಳ ಸದಸ್ಯರಿರ್ತಾರೆ. ನಮ್ಮ ರಾಜ್ಯ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವರು. ಆಮೇಲೆ ತೀರ್ಮಾನ ತಗೊಂಡು ಎಲ್ಲ 33 ಗೇಟು ಹೊಸ ಗೇಟು ಹಾಕಿದ್ದಾರೆ. ಅದರ ಉದ್ಘಾಟನೆಗೆ ಮೊನ್ನೆ ಇದು ಪ್ರಾಧಿಕಾರದಿಂದಲೇ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಆದರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರಲ್ಲ, ಅದಕ್ಕೆ ನಾವು
ಅಲ್ಲಿನ ವ್ಯವಸ್ಥೆಗಳು ಎಲ್ಲ ಮಾಡೋದಕ್ಕೆ ನಾನು ಕೂಡ ಮೊನ್ನೆ ಹೋಗಿದ್ದೆ. ಅವತ್ತು ಕೇಂದ್ರದ ಜಲಶಕ್ತಿ ಮಂತ್ರಿಗಳು ಪಾಟೀಲರು ಬರ್ತಾರೆ. ಅವರು ಇನ್ವಿಟೇಷನ್ನು ನಮ್ಮ ಸಿ ಎಮ್ಗೆ, ನನಗೆ, ಅದೇ ರೀತಿ ಆಂಧ್ರ ಸಿ ಎಮ್ಮು, ಅಲ್ಲಿನ ಮಂತ್ರಿಗಳು, ತೆಲಂಗಾಣ ಮುಖ್ಯಮಂತ್ರಿಗಳು, ಅಲ್ಲಿನ ಮಂತ್ರಿಗಳಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಆವತ್ತು ಆ ಕಾರ್ಯಕ್ರಮ ಇದೆ. ಅರೇಂಜ್ಮೆಂಟ್ಸ್ ಎಲ್ಲ ಅವರು ಮಾಡ್ತಾರೆ, ನಾವು ನಮ್ಮ ರಾಜ್ಯವರು ಕೂಡ ಮಾಡ್ತಾಯಿದ್ದೀವಿ. ಮೇಕೆದಾಟು ಸರ್ವಪಕ್ಷ ಸಭೆಯನ್ನು ಕರೆಯಲು ತೀರ್ಮಾನ ಆಗುತ್ತೆ. ನೋಡೋಣ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಚರ್ಚೆ ಮಾಡ್ತೀವಿ. ಈಗ ಸುಪ್ರೀಂ ಕೋರ್ಟಲ್ಲಿ ಎರಡೂ ಸಲ ನಮ್ಮ ಕಡೆನೇ ಆಗಿದೆ. ಆದರೂ ಕೂಡ ಅವರು ಇದು ಮಾಡಿದ್ದಾರೆ. ನೋಡೋಣ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾರೆ.